ಬಿ ಜೆ ಪಿ ಹಿಂದುತ್ವವಾದಿ ರಾಜಕಾರಣಕ್ಕೆ ಬಲು ಫೇಮಸ್, ಎಲ್ರಿಗೂ ಗೊತ್ತಿರುವಂಥದ್ದು. ಹೌದು, ನಾವು ಹಿಂದುತ್ವವನ್ನು ಪ್ರಚುರಪಡಿಸ್ತೇವೆ. ಕೆಲವು ರಾಜ್ಯಗಳಲ್ಲಿ ನಡೆಯಲ್ಲ. ಅದು ಕೆಲವು ರಾಜ್ಯಗಳಲ್ಲಿ ಹೇಗೆ ನಡೆಯುತ್ತೆ ಅಂದರೆ ಪಾಲರೈಸಿಂಗ್ ಅಂತ. ಹಿಂದೂ ಮುಸ್ಲಿಂ ಗಲಾಟೆ ಆದರೆ ಆ ಹಿಂದೂ ಓಟುಗಳೆಲ್ಲ ಬೇರೆ ಬೇರೆ ಜಾತಿ ಇದ್ದರೂ ಕೂಡ ಒಂದೇ ಪಕ್ಷಕ್ಕೆ ಬರುತ್ತೆ ಅನ್ನೋಂಥ ಒಂದು ಲೆಕ್ಕಾಚಾರ. ಅದರಲ್ಲಿ ಬಿ ಜೆ ಪಿ ಭಾಳ ಯಶಸ್ಸನ್ನು ಕೂಡ ಪಡೆದಿದೆ. ಇದೀಗ ಚುನಾವಣೆ ಬರ್ತಾ ಇದೆ, ದೇಶದ ಉದ್ದಗಲಕ್ಕೂ ಕಮಲ ಪಡೆ ಅದನ್ನೇ ಮಾಡ್ತಾ ಇದೆ. ಉತ್ತರಾಖಂಡ್, ಉತ್ತರ ಪ್ರದೇಶ್, ಅಸ್ಸಾಂ ರಾಜ್ಯಗಳಲ್ಲಿ ಬಿ ಜೆ ಪಿ ತಗೊಳ್ತಿರುವ ಕ್ರಮ ಇದೆಯಲ್ಲ, ಇದನ್ನು ನೋಡಿದರೆ ನೀವು ಒಂದು ಕ್ಷಣ ದಂಗಾಗ್ಬಿಡ್ತೀರಿ. ಎಲ್ಲಿ ತನಕ ಹೋಗ್ತಾರೆ ಇವರು ಅಂತ. ಮೊದಲಿಗೆ ಉತ್ತರಾಖಂಡಲ್ಲಿ ಹಲ್ದ್ವಾನಿ ಗಲಭೆ ನಡೆಯಿತು ಮೊನ್ನೆ. ಯಾಕಂದರೆ ಅಲ್ಲೊಂದು ಅಕ್ರಮ ಏನು ಮದ್ರಸಾ ಇದೆ, ಅದನ್ನು ಹೊಡಿಬೇಕು ಅಂತೇಳಿ ಆದೇಶ ಇರುತ್ತೆ ಅಂತೇಳಿ ಹೋಗಿ ಹೊಡೆಯುವಂಥ ಸಂದರ್ಭದಲ್ಲಿ ಜನಗಳು ಸೇರಿಬಿಟ್ರು. ಹಲ್ದ್ವಾನಿ ಗಲಭೆ ಬಳಿಕ ಇದೀಗ CM ಪುಷ್ಕರ್ ಸಿಂಗ್ ಧಾಮಿ ಕೆರಳು ಬಿಟ್ಟಿದ್ದಾರಂತೆ. ಮಾಲಿಕ ಬಗೀಜಾ ಏರಿಯಾದಲ್ಲಿ ಅಲ್ಲೊಂದು ಮಸೀದಿ ಇತ್ತು, ಅದು ಅಕ್ರಮ ಅಂತ ಕೋರ್ಟಲ್ಲಿದೆ. ಆಮೇಲೆ ಅಲ್ಲೊಂದು ಮದ್ರಸಾ ಇತ್ತು, ಅದನ್ನು ಹೊಡೆದುಬಿಟ್ರು. ಅಷ್ಟಾಗುವ ಅಲ್ಲಿ ಜನ ಎಲ್ಲ ಶಸ್ತ್ರಾಸ್ತ್ರಗಳಿಂದ ಎಲ್ಲ ಗಲಾಟೆ ಫುಲ್ ಗಲಾಟೆ ಆಗೋಗ್ಬಿಟ್ಟು ಅಕ್ರಮವಾಗಿ ಮಸೀದಿ ತೆರವು ವೇಳೆ ಗಲಭೆ ಉಂಟಾಯಿತು. 6 ಜನ ಸಾವಿಗೀಡಾಗ್ತಾರೆ. ಈಗೇನು ಮಾಡಬೇಕು ಮುಖ್ಯಮಂತ್ರಿ ಆದವರು? ಓಕೆ, ಶಾಂತಿ ಸಭೆ ಮತ್ತೊಂದೇನೋ ಮಾಡಬೇಕಲ್ಲ. ಬಟ್ ಅವರೇನು ಮಾಡ್ತಾ ಇದ್ದಾರೆ, ಹಲ್ದ್ವಾನಿ ಗಲಭೆ ವೇಳೆ ಠಾಣೆಗೆ ಬೆಂಕಿ ಇಟ್ಟ ಕಿಡಿಗೇಡಿಗಳ ಗುಂಪೇನಿದೆ ಅಲ್ಲಿ ಠಾಣೆಗೆ ಬೆಂಕಿ ಇಟ್ಟರು. ಈಗ ಮಸೀದಿ ಕೆಡವಿದ ಜಾಗದಲ್ಲೇ ಪೊಲೀಸ್ ಠಾಣೆ ನಿರ್ಮಿಸಲು CM ನಿರ್ಧಾರ ಮಾಡಿದ್ದಾರೆ. ಅಲ್ಲಿ ಒಂದು ಅಕ್ರಮ ಮಸೀದಿ ಅಂತ ಹೇಳಲಾಗುತ್ತೆ, ಅಕ್ರಮ ಮದ್ರಸಾ ಅಂತ ಹೇಳಲಾಗುತ್ತೆ, ಕೋರ್ಟಲ್ಲಿರುತ್ತೆ, ಕೋರ್ಟ್ ಆದೇಶ ಕೊಡುತ್ತೆ, ಸರ್ಕಾರ ಹೊಡೆಯುತ್ತೆ, ಗಲಾಟೆ ಆಗತ್ತೆ. ಗಲಾಟೆ ಹೊಡೆದಾಗ ಅಲ್ಲಿಯ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ತಾರೆ. ಈಗ ಅಲ್ಲಿಯ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಎಲ್ಲಿ ಅಕ್ರಮ ಮಸೀದಿಯನ್ನು ಒಡೆದು ಹಾಕಲಾಗಿದೆಯೋ ಅಲ್ಲೇ ಪೊಲೀಸ್ ಸ್ಟೇಷನ್ ಕಟ್ತೇನೆ ಅಂತೇಳಿ ಹೋಗಿದ್ದಾರೆ. ಇದೊಂದು ರೀತಿಯಲ್ಲಿ ಮತ್ತೆ ಕೆರಳಿಸುವಂಥದ್ದು. ಇನ್ನು ಉತ್ತರಾಖಂಡ್ ಮತ್ತೊಂದು ಸ್ಟೋರಿ ನೋಡಿ. ಹಲ್ದ್ವಾನಿ ಗಲಭೆಕೋರರ ವಿರುದ್ಧ CM ಧಾಮಿ ಕಠಿಣ ಕ್ರಮ ಕೈಗೊಂಡಿದ್ದಾರೆ. ಇದು ಉತ್ತರ ಪ್ರದೇಶ ಮಾದರಿ. ಏನು, ಹಲ್ದ್ವಾನಿ ಗಲಭೆಯಲ್ಲಿ ಬರೋಬ್ಬರಿ 2,44,00,000 ರೂಪಾಯಿ ನಷ್ಟ ಉಂಟಾಗಿದೆ. ಎಲ್ಲ ನಷ್ಟ ಭರಿಸಿಕೊಡ್ಬೇಕು ಅಂತೇಳಿ ಆರೋಪಿಗೆ ನೋಟಿಸ್ ಮಾಡಿದೆ. ಯಾರು ಆರೋಪಿ? ಮಾಸ್ಟರ್ ಮೈಂಡ್ ಅಬ್ದುಲ್ ಮಲಿಕ್ ಎಲ್ಲ ಹಣ ಕಟ್ಟಬೇಕು ಅಂತ ಆದೇಶ. ಹಲ್ದ್ವಾನಿ ಕೇಸ್ನಲ್ಲಿ ಇಲ್ಲಿವರೆಗೆ 30 ಆರೋಪಿಗಳ ಬಂಧನ ಆಗಿದೆ. ಇದು ಒಂದು ರೀತಿಯಲ್ಲಿ ತಪ್ಪು ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳೋದು, ಆ ಮೂಲಕ ಒಂದು ರಾಜಕೀಯ ಲಾಭ ಲೆಕ್ಕಾಚಾರ, ಹಿಂದೂ ಮುಸ್ಲಿಂ ಮುಖಾಂತರ ರಾಜಕೀಯ ಲಾಭದ ಲೆಕ್ಕಾಚಾರ. ಇನ್ನು ಅಸ್ಸಾಂ ಬನ್ನಿ. ಅಸ್ಸಾಂನಲ್ಲಿ ಯಾರಾದರೂ ಅಕ್ರಮ ನುಸುಳುಕೋರರಿದ್ದರೆ ಅದು ಬಾಂಗ್ಲಾದೇಶ ಅಕ್ರಮ ನುಸುಳುಕೋರರು ಮುಸ್ಲಿಮರೇ, ಅದೆಲ್ಲ ಎರಡು ಮಾತಿಲ್ಲ. ಹಾಗಂತ ಅದು BJP ವಾಪಸ್ ಓಡಿಸ್ತಾ ಇರೋದಲ್ಲ. ಕಾಂಗ್ರೆಸ್ ಕಾಲದಲ್ಲೂ ಇತ್ತು. ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಅವರನ್ನು ಏನು ಭಯೋತ್ಪಾದಕರು ಅಂತ ಬಿಂಬಿಸಲಾಯಿತು. ಭಯೋತ್ಪಾದಕರು ಅಂತ ಹೇಳಲಾಯಿತು, ಬೇಡ ಅವರು ಅಂತ ಓಡಿಸಿ ಅಂತ. ಇನ್ನು 1,59,000 ಅಕ್ರಮ ನುಸುಳುಕೋರರನ್ನು ಪತ್ತೆ ಹಚ್ಚಿದ್ದಾರೆ ಪೊಲೀಸರು. 96,000ಕ್ಕೂ ಹೆಚ್ಚು ಅಕ್ರಮ ಮತದಾರರಿದ್ದಾರೆ. ನಮ್ಮ ನಾಯಕರುಗಳು ಕೂಡ ಏನು ಮಾಡ್ತಾರೆ, TMC ನಾಯಕಿ ಮೇಲೆ ಬರುವಂಥ ಆರೋಪ ಮಮತಾ ಬ್ಯಾನರ್ಜಿ ಮೇಲೆ, ಈ ಬಾಂಗ್ಲಾದಿಂದ ಬಂದವರಿಗೆಲ್ಲ ವೋಟರ್ ID ಕೊಟ್ಬಿಟ್ಟು ಗೆಲ್ತಾರೆ ಅಂತ BJP ಆರೋಪ ಮಾಡೋದು. ಈಗ 100ಕ್ಕೂ ಹೆಚ್ಚು ಜನರು ಅಕ್ರಮದಲ್ಲಿ ಭಾಗಿಯಾಗಿರುವ ಶಂಕೆ ಇದೆ. 96,000 ಅಕ್ರಮ ಮತದಾರರಿದ್ದಾರೆ. ಯಾರನ್ನೂ ಬಿಡೋದಿಲ್ಲ ಅಂಥೇಳಿ ಅಲ್ಲಿಯ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಹೇಳಿದ್ದಾರೆ. ಇನ್ನು ಉತ್ತರ ಪ್ರದೇಶದಲ್ಲಿ ದೊಡ್ಡ ಬೆಳೆ ತೆಗಿಬೇಕಾಗಿದೆ BJPಗೆ. ಅಲ್ಲಿ 80ಕ್ಕೆ 80 ಸೀಟ್ ಬೇಕು ಈ ಬಾರಿ. 370 BJP ಬರಬೇಕು ಅಂದರೆ ಏನು ಮಾಡಿದ್ದಾರೆ? ಯೋಗಿ ವರ್ಸಸ್ ಹಲಾಲ್. ಉತ್ತರ ಪ್ರದೇಶದಲ್ಲಿ ಹಲಾಲ್ ಉತ್ಪನ್ನ ನಿಷೇಧಿಸಿದ ಯೋಗಿ ಸರ್ಕಾರ. ಹಲಾಲ್ ಉತ್ಪನ್ನ ಇಲ್ಲ ಅಂತ. ಮುಸ್ಲಿಮರಿಗೆ ಹಲಾಲ್ ಬೇಕೇ ಬೇಕು, ರೈಟ್? ಹಲಾಲ್ ಬೇಕೇ ಬೇಕು. ಯಾಕೆಂತಂದರೆ ಈಗ ಒಂದು ಕೋಳಿ ಹಲಾಲ್ ಮಾಡಿ ಕಟ್ ಮಾಡಿಲ್ಲ ಅಂದರೆ ಅವ್ರು ತಿನ್ನಲ್ಲ ಯಾವುದೇ. ಆಮೇಲೆ ಅದು ಓಕೆ, ಅದು ಎಲ್ಲಿ ತನಕ ಬಂದಿದೆ ಅಂತಂದರೆ ತರಕಾರಿಗೂ ಕೂಡ ಹಲಾಲ್ ಅಂತ ಬಂದುಬಿಟ್ಟಿದೆ, ಹಲಾಲ್ ಸರ್ಟಿಫಿಕೇಟ್ ಕೊಡೋದು ಅಂತ. ಅದು ದೊಡ್ಡ ಮಟ್ಟದಲ್ಲಿ ವ್ಯಾಪಕ ಚರ್ಚೆಗೆ ಕಾರಣವಾಯಿತು, ವಾದ ಪ್ರತಿವಾದಗಳಿಗೆ ಕಾರಣವಾಯಿತು. ಈಗೇನು ಮಾಡಿದ್ದಾರೆ UP ಸರ್ಕಾರ? ಹಲಾಲ್ ಹಂಚೋಂಗಿಲ್ಲ ಅಂತೇಳಿ. ಆದರೂ ಹಲಾಲ್ ಪ್ರಮಾಣ ಪತ್ರ ಹಂಚ್ತಾ ಇದ್ರಂತೆ 4 ಕಿಡಿಗೇಡಿಗಳು. ಆಮೇಲೆ ಯಾರು ಹಂಚ್ತಾ ಇದ್ರು? ಆ ಅಧ್ಯಕ್ಷ, ಉಪಾಧ್ಯಕ್ಷ, 2 ಕಾರ್ಯದರ್ಶಿ ಸೇರಿದಂತೆ 4 ಬಂಧನ ಆಗಿದೆ. ಹಲಾಲ್ ಪ್ರಮಾಣ ಪತ್ರ ಹಂಚ್ತಾ ಇದ್ದ ಸಂಘಟನೆ ಬಗ್ಗೆ ತನಿಖೆ ಶುರುವಾಗಿದೆ. ಸೊ ಹಾಗಾಗಿ ಆ ಮೂಲಕ ಒಂದು ಪಾಲರೈಸಿಂಗ್, ಹಿಂದೂಗಳು ನಾವೆಲ್ಲ ಒಂದು ಆ ರೀತಿ ಬರಬೇಕು ಅಂತ ಒಂದು ಆಶಯ ಇವರದು. ಬಟ್ ಚುನಾವಣೆ ಜನ ಅಷ್ಟು ಬೇಗ ಮರಳಾಗ್ಬಿಟ್ಟು ಮುಸ್ಲಿಮರ ಪರ, ಹಿಂದೂಗಳ ಪರ ಅಥವಾ
ಹಿಂಗೆ ಹೋಗ್ತಾರಾ? ಸಮ್ ಟೈಮ್ಸ್ ಹೋಗ್ಬೋದು. ಆದರೆ ಜನ ಮನವರಿಕೆ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಯಾರು ಕರೆಕ್ಟು, ಯಾರು ಸರಿ, ಯಾರು ತಪ್ಪು, ಒಂದು ವೇಳೆ ಇಲ್ಲೂ ಕೂಡ ತೆಗೆದುಕೊಂಡ ನಿರ್ಧಾರಗಳು ಸರಿಯಾಗಿದ್ದರೆ ತಪ್ಪೇನಿಲ್ಲ. ಆದರೆ ತೆಗೆದುಕೊಂಡ ನಿರ್ಧಾರಗಳು ದುರುದ್ದೇಶಪೂರಿತವಾಗಿದ್ದರೆ ಅದನ್ನು ಅರ್ಥ ಮಾಡಿಕೊಳ್ಳೇಬೇಕು. ಹಲಾಲ್ ವಿಚಾರಕ್ಕೆ ಹೇಳ್ತಾರೆ, ನೀವು ಹಿಂದೂಗಳಿಗೆ ಯಾಕೆ ಹಂಚ್ತೀರಿ ಹಲಾಲ್ ಅಂತ? ಹಿಂದೂಗಳು ಯಾಕೆ ತಿನ್ಬೇಕು ಹಲಾಲ್? ಇದು ದೊಡ್ಡ ಒಂದು ಚರ್ಚೆಯ ಪ್ರಶ್ನೆ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? I.N.I. ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.